ನಾವು ಕಳೆದ ಸಂದೇಶದಲ್ಲಿ ಯೆಜಬೇಲಳ ಕುರಿತು ನಾವು ಧ್ಯಾನಿಸ್ತಾ ಬಂದೆವು. ಆ ಒಂದು ರೀತಿಯ ಅನುಮೋದನೆ ಒಳಪಟ್ಟಿರುವಂತಹ ಸಭೆ ಎಂಬುದಾಗಿ ನಾವು ಆಲೋಚಿಸಿಕೊಂಡೆವು. ಅಪವಿತ್ರ ಬದುಕನ್ನು ಅನುಮೋದಿಸಿದ ಸಭೆ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡೆವು. ಬಹಳ ಪ್ರೀತಿ ಇರುವ ಸಭೆ, ಆದರೆ ವಿವೇಚನಾತ್ಮಕ ಪ್ರೀತಿ ಇಲ್ಲದೆ ಎಲ್ಲವನ್ನೂ ಒಪ್ಪಿಕೊಂಡು ಹಂತ ಹಂತವಾಗಿ ಲೋಕದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಸಭೆ ಎಂಬುದಾಗಿ ನಾವು ತಿಳಿದುಕೊಳ್ತಾ ಬಂದೆವು. ಇವತ್ತು ದಿನ ಮತ್ತು ಕರ್ತನ ಅಂತ ಯೇಸು ಕ್ರಿಸ್ತನು ತಾನೇ ಆತನೊಬ್ಬ ನ್ಯಾಯಾಧಿಪತಿಯಾಗಿ ಯೆಜಬೇಲನಿಗೆ ಯಾವ ನ್ಯಾಯ ತೀರ್ಪನ್ನು ಕೊಡೋನಾಗಿದ್ದಾನೆ ಮತ್ತು ಅಲ್ಲಿ ಎಲ್ಲರೂ ಕೂಡ ಆ ಯೆಜಬೇಲಿನ ಬೋಧನೆಯನ್ನು ಅಂಗೀಕರಿಸಿರೋರು ಇಲ್ಲ. ಯೆಜಬೇಲಿನ ಬೋಧನೆಯನ್ನ ತಿರಸ್ಕರಿಸುವಂತವರು ಇದ್ದಾರೆ. ಅವರಿಗಾಗಿ ದೇವರು ಏನು ವಾಗ್ದಾನವನ್ನು ಮಾಡಿದ್ದಾನೆ ಮತ್ತು ಆ ಜಯಶಾಲಿಗಳಾಗಿರುವವರಿಗೆ ದೇವರು ನೀಡಿರುವಂತಹ ಒಂದು ಫಲಪ್ರದವಾದಂತ ಒಂದು ವಾಗ್ದಾನವೇನು ಮತ್ತು ಕರ್ತನಾದ ಯೇಸು ಯಾವ ರೀತಿ ತನ್ನ ಬೆಂಕಿಯ ಉರಿಯಂತಿರುವ ಕಣ್ಣುಗಳಿಂದ ತಾಮ್ರದಂತಿರುವ ಪಾದಗಳ ಉಳ್ಳವನಾಗಿ ಥುಯತೈರ ಸಭೆಯ ವಿಷಯದಲ್ಲಿ ಪ್ರಸ್ತಾಪ ಮಾಡುವಂತ ಸಂಗತಿಗಳನ್ನು ನಾವು ಇವತ್ತಿನ ದಿನ ಆಲೋಚನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಾವು 23ನಿಂದ 29ನೇ ವಚನ ತನಕ ದಯಮಾಡಿ ಯಾರಾದರೂ ಓದ್ಬೇಕಂತ ನಾನು ಕೇಳ್ಕೊಳ್ತೇನೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 23ರಿಂದ 29ನೇ ವಚನ ತನಕ. ರೆವಲೇಷನ್ಸ್ ಚಾಪ್ಟರ್ 2 ವರ್ಸ್ 23 to 29. ಓದಿ ಸಿಸ್ಟರ್. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಆದರೆ ತುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆ ಎಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೋ ಅವಲಂಬಿಸಿದೆಯೋ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಅಂಕಲ್ ಓದ್ಬೇಕಾ ಅಂಕಲ್? ಲಾಸ್ಟ್ ವರ್ಗು 29ನೇ ವಚನದವರೆಗೂ ಓದಿ ಸಿಸ್ಟರ್. 29. ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನು ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ನಮಗೆ ಮೆಚ್ಚಿಕೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಹೊಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಸಾಕು ಸಿಸ್ಟರ್. ನಾವು ಓದಿರುವ ಈ ಎಲ್ಲ ವಚನ ಭಾಗಗಳನ್ನ ನಾವು ಕ್ರಮವಾಗಿ ವಚನದ ನಂತರ ವಚನ ಧ್ಯಾನಿಸುತ್ತಾ ದೇವರ ಚಿತ್ತವಾದರೆ ಸಾಧ್ಯವಾದರೆ ಥುವತೈರ ಸಭೆಗೆ ಇವತ್ತು ನಾವು ಈ ಸಭೆಯ ಸಂದೇಶವನ್ನ ನಾವು ಮುಕ್ತಾಯ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಇದರಲ್ಲಿ ಬಹಳ ಮುಖ್ಯವಾಗಿ ಯೆಜಬೇಲಳ ಅಂತ್ಯ ಅಕ್ಷರಾರ್ಥವಾಗಿ ನಡೆದಿದ್ದು ಹಳೆ ಒಡಂಬಡಿಕೆಯಲ್ಲಿ. ಆದರೆ ಶಿ ಈಸ್ ಎ ಫಿಗರೇಟಿವ್ ಲೇಡಿ ಇನ್ ದ ನ್ಯೂ ಟೆಸ್ಟಮೆಂಟ್. ಪ್ರಕಟಣೆ ಗ್ರಂಥದಲ್ಲಿ ಆಕೆ ಒಂದು ಅಲಂಕಾರಿಕವಾಗಿರುವಂತಹ ರೂಪಕಾಲಂಕಾರಕ ಮೆಟಫಾರಿಕಲ್ ಲ್ಯಾಂಗ್ವೇಜ್ ನಲ್ಲಿ ಆ ಬೋಧನೆಯನ್ನು ಸೂಚಿಸುವಂತ ಆ ಸ್ತ್ರೀ, ಆ ಹೆಂಗಸು ಎಂಬುದಾಗಿ ಆ ಸ್ತ್ರೀಯನ್ನು ಅನುಮತಿಸಿದಕ್ಕಾಗಿ ಸಭೆಯನ್ನು ದೇವರು ಎಚ್ಚರಿಸಿರುವಂತದ್ದನ್ನು ನಾವು ಕಾಣ್ತೇವೆ. ಯೆಜಬೇಲಳ ಆ ಒಂದು ಅಂತಿಮ ಹಂತ ಅಥವಾ ಆಕೆಯ ಕೊನೆ ಅಂತ್ಯ ಹೇಗುತ್ತು ಎಂಬುದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದಾಗ ಆಕೆಗೆ ಏನು ಸಂಭವಿಸುತ್ತೋ, ಆಕೆ ಜೀವಿತ ಯಾವ ರೀತಿ ಅಂತ್ಯವಾಯಿತು, ದೇವರ
ರಾಜ್ಯಕ್ಕೆ ವಿರುದ್ಧವಾಗಿ, ದೇವರ ಸೇವೆಗೆ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ, ದೇವರ ಪ್ರವಾದಿಗಳ ವಿರುದ್ಧವಾಗಿ ಸಿಡಿದಿದ್ದಿರ್ತಕ್ಕಂಥ ಆ ಮಹಿಳೆಯ ಅವನತಿ ಎಷ್ಟು ಭಯಾನಕವಾಗಿತ್ತು ಎಂಬುದನ್ನ ನಾವು ಒಮ್ಮೆ ನೋಡುವಾಗ 2ನೇ ಅರಸರ ಗ್ರಂಥಕ್ಕೆ ಹೋಗ್ಬೇಕು. ದಯಮಾಡಿ 2ನೇ ಅರಸರ ಗ್ರಂಥ 9ನೇ ಅಧ್ಯಾಯ 30ರಿಂದ 37 ವಚನದ ಆ ಮಧ್ಯಭಾಗದಲ್ಲಿ ಒಂದಷ್ಟು ಅಂಶಗಳನ್ನ ಗಮನಿಸಿ ನೋಡೋಣ. 2 Kings ಚಾಪ್ಟರ್ 9 ವರ್ಸ್ 30 to 37. ಅಂಕಲ್ 39 ಅಂಕಲ್. 2 Kings ದಯಮಾಡಿ 9ನೇ ಅಧ್ಯಾಯ ಚಾಪ್ಟರ್ 9 30 to 37. ಅವನು ಕಣ್ಣೆತ್ತಿ ಕಿಟಕಿಯ ಕಡೆಗೆ ನೋಡಿ, ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು. ಕೂಡಲೇ ಆ ಕಿಟಕಿಯಿಂದ 2-3 ಕಂಚುಕಿಗಳು ಅವನ ಕಡೆಗೆ ನೋಡಿದರು. ಅವನು ಅವರಿಗೆ, ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು. ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು. ಅವನು ಆಕೆಯ ಶವವನ್ನು ತುಳಿಸಿಬಿಟ್ಟನು. ಅನಂತರ ಅವನು ಅರಮನೆಯೊಳಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಸೇವಕರಿಗೆ, ಆ ಶಾಪಗ್ರಸ್ತ ಸ್ತ್ರೀಯು ಶವವನ್ನು ನೋಡಿಕೊಂಡು ಸಮಾಧಿ ಮಾಡಿರಿ, ಆಕೆಯ ರಾಜಪುತ್ರಿಯ. ಸಾಕು ಸಿಸ್ಟರ್, ಸಾಕು. ಆದ ನಂತರ 17ನೇ ವಚನ ಕೊನೆ ಭಾಗ, ಆಕೆಯ ಶವವು ಆ ಹೊಲಕ್ಕೆ ಗೊಬ್ಬರವಾಗುವುದು, ಇದು ಇಜಬೇಲಳ ಶವವೆಂದು ಯಾರಿಗೂ ಗುರುತು ಸಿಕ್ಕದ ಹಾಗಾಗುವುದು ಎಂಬುದಾಗಿ ಯೆಹೋವನು ತಿಷ್ಬಿಯನೂ ತನ್ನ ಸೇವಕನೂ ಆದ ಎಲೀಯನ ಮುಖಾಂತರವಾಗಿ ಹೇಳಿಸಿದ ಮಾತು ಈಗ ನೆರವೇರಿತು ಅಂದನು. ಅಂದರೆ ಅಷ್ಟು ಭಯಾನಕವಾದ ಕ್ರೂರವಾದಂತಹ ರೀತಿಯ ಅಂತ್ಯವನ್ನು ಕಂಡಿರುವಂಥವಳು. ಯಾಕೆಂದರೆ ಆಕೆ ನಿರಪರಾಧಿಯಾದ ನಾಬೋತನನ್ನ ಆತನ ರಕ್ತವನ್ನು ಸುರಿಸಿದಳು. ಆ ದ್ರಾಕ್ಷಿ ತೋಟವನ್ನ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಪತಿಯ ಆಶೆಗಾಗಿ ಮತ್ತು ಏಲಿಯನನ್ನ, ಮಹಾಪ್ರವಾದಿಯನ್ನ ತನ್ನ ಒಂದು ಹಿಡಿತಕ್ಕೆ ತಗೊಳ್ಳೋದಕ್ಕೆ ಬೆದರಿಕೆ ಹಾಕಿದವಳು. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಯೋಜನೆಯಿತ್ತು ಏಲಿಯನನ್ನ ಉಪಯೋಗಿಸಿಕೊಂಡು ಇಸ್ರಾಯೇಲ್ ಜನಾಂಗಕ್ಕೆ ಅವರನ್ನು ಶ್ರೇಷ್ಠವಾದಂಥ ದೈವಿಕ ಮಾರ್ಗದಲ್ಲಿ, ಮೋಶೆ ನಾಯಕತ್ವದಲ್ಲಿ ಇಸ್ರಾಯೇಲ್ ಜನಾಂಗವನ್ನು ಮೋಶೆ ಕನಾನು ದೇಶಕ್ಕೆ ಹೇಗೆ ನಡೆಸಿಕೊಂಡು ಬರುತ್ತಿರುವಾಗ ಮಾನಸಿಕವಾಗಿ ದಾರಿ ತಪ್ಪಿದವರ ಹೃದಯಗಳನ್ನ, ವಿಗ್ರಹಾರಾಧನೆ ಕಡೆಗೆ ಹೋಗುವಂಥವರ ಹೃದಯಗಳನ್ನ ತಿದ್ದಬೇಕಾಗಿರುವಂಥ ಒಂದು ಮಹತ್ತರ ಬಾಧ್ಯತೆಯೊಂದಿಗೆ ಎಲಿಯನನ್ನ ದೇವರು ಆರಿಸಿಕೊಂಡು ಎಲಿಯನನ್ನ ಕರ್ಮೇಲು ಬೆಟ್ಟದಲ್ಲಿ ಪ್ರಾರ್ಥನಾಪರನಾಗಿರುವಂತ ಏಲಿಯನನ್ನ ನೇಮಕ ಮಾಡಿಕೊಂಡಿರುವಂತ ಆ ದೇವರ ನೇಮಕಕ್ಕೆ, ದೇವರ ನಿಯಾಮಕಕ್ಕೆ, ದೇವರ ಪ್ರಣಾಳಿಕೆಗೆ, ದೇವರ ಒಂದು ಯೋಜನೆಗೆ ಸೆಡ್ಡು ಹೊಡೆಯುವಂತ ಪ್ರಯತ್ನ ಮಾಡಿರುವ ಈ ಯೆಜಬೇಲಳ ಅಂತ್ಯವು ಹೇಗೆ ಆಯಿತೋ, ಹಳೆ ಒಡಂಬಡಿಕೆಯಲ್ಲಿ, ಕರ್ತನಲ್ಲಿ ಪ್ರಿಯ ದೈವಜನರೇ, ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆಗೆ ಹಂತಕ್ಕೆ ಬಂದಾಗ ಆ ನ್ಯಾಯ ಪ್ರಮಾಣಗಳು ಬದಲಾಗಲಿಲ್ಲ. ನಮ್ಮ ತಂದೆಯಾದ ದೇವರು, ಆತನು ತನ್ನ ನ್ಯಾಯವು, ಆತನು ಪ್ರೀತಿ ನೀತಿ ನ್ಯಾಯಗಳನ್ನ ನಡೆಸುವ ದೇವರು. ಭೂಲೋಕದಲ್ಲಿ ಆತನಂತಿರುವಂತ ದೇವರು ಒಬ್ಬನಿಲ್ಲ. ಆತನು ಮನುಷ್ಯರ ಹಾಗೆ ಆತನು ಎರಡು ಮಾತಿನವನಲ್ಲ. ದ ಆಟ್ರಿಬ್ಯೂಟ್ಸ್ ಆಫ್ ಅವರ್ ಗಾಡ್, ನಮ್ಮ ತಂದೆಯಾದ ದೇವರ ಗುಣಾತಿಶಯಗಳನ್ನು ನೆನಪು ಮಾಡಿ ಉಳ್ಕೊಳ್ಳುವಾಗ ಆತನು ಮಹೋನ್ನತನು, ಆತನು ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂಥವನು, ಆತನು ಮಹಾಪರಿಶುದ್ಧನು, ನೀತಿವಂತನು, ನ್ಯಾಯವಂತನು ಆಗಿರುವ ದೇವರು ಈಗಲೂ ಕೂಡ ಅದೇ ನ್ಯಾಯ ಪ್ರಮಾಣದ ಅಡಿಯಲ್ಲಿ ತುಯತೈರ ಸಭೆ ಒಂದು ಅರ್ಥದಲ್ಲಿ ಹೇಳುವಾಗ ಇಟ್ ಈಸ್ ದ ಗೇಟ್ ವೇ ಫಾರ್ ದ ಎಂಟ್ರೆನ್ಸ್ ಆಫ್ ಪಾಪಸಿ. ಕರ್ತನಲ್ಲಿ ಪ್ರಿಯ ದೈವಜನರೇ, ಒಂದು ವಾರದ ಅವಧಿಯಲ್ಲಿ
ಸುಮಾರು ನನ್ನ ಬಳಿ ಇರುವಂತ ಒಂದು 10-15 ಪ್ರಕಟಣೆ ಗ್ರಂಥದ ಗ್ರಂಥಗಳನ್ನ ನನ್ನ ಬಳಿಯಲ್ಲಿ ಇಟ್ಕೊಂಡು, ಮತ್ತು ನಾನು ಬೋಧನೆ ಹೊಂದಿರುವಂತ 3-4 ಜನ ದೈವ ಸೇವಕರುಗಳು ಅನೇಕರ ಒಂದು ಆಲೋಚನೆಗಳನ್ನ ಜೊತೆಯಲ್ಲಿ ತೆಗೆದುಕೊಂಡು ನಿಮ್ಮ ಮುಂದಿಗೆ ಈ ವಾಕ್ಯವನ್ನು ತೆಗೆದುಕೊಂಡು ಬರುವಾಗ ನಾನು ಸಂಪೂರ್ಣ ದೇವರಾತ್ಮನನ್ನು ಆತುಕೊಂಡವನಾಗಿ ಆತನ ಒಂದು ನಡೆಸುವಿಕೆಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ನಾನು ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಈ ಸಂದೇಶಕ್ಕೆ ಹೋಗುವಾಗ ಸಮಸ್ತ ಮಹಿಮೆ ಕರ್ತನಿಗೆ ನಾನು ಒಪ್ಪಿಸ್ತೇನೆ. ಆದ್ರೆ ನಾನು ಇಲ್ಲಿ ಯೋಚನೆ ಮಾಡುವಾಗ, ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ನನ್ನನ್ನು ಬದಲಾಯಿಸುವ ದೇವರು, ನಿಮ್ಮನ್ನು ಬದಲಾಯಿಸುವ ಈ ನಮ್ಮ ದೇವರು ತಾನು ಹೇಳಿದ ಪ್ರತಿಯೊಂದು ಮಾತನ್ನು, ಆ ನ್ಯಾಯ ದಂಡವನ್ನು, ಆ ನ್ಯಾಯ ಪ್ರಮಾಣವನ್ನು ಒಂದಿಷ್ಟು ಕೂಡ ಆತನು ಚಾಚು ತಪ್ಪದೆ ಪಾಲಿಸುವನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ನಾವು ಗಮನಿಸಿ ನೋಡ್ತೇವೆ, ತುಯತೈರ ಸಭೆಯಲ್ಲಿ ಹೀಗೆ ಆ ಒಂದು ಅಕ್ಷರಾರ್ಥವಾಗಿರುವಂತ ಆ ಯೆಜಬೇಲಳಿಗೂ ಏನು ಸಂಭವಿಸಿತೋ ಹಾಗೆಯೇ ಇಲ್ಲಿರುವ ಆ ಸ್ತ್ರೀಗೂ ಕೂಡ ಅದೇ ಸಂಭವಿಸಿರುವಂತಹದನ್ನ ನಾವಿಲ್ಲಿ ಕಾಣ್ತೇವೆ. ಈಗ 23ನೇ ವಚನದಲ್ಲಿ ನಾವು ಆ ಸಂಗತಿಯನ್ನ ನೋಡಿದೆವು. ಅವಳ ಬೀಳುವಂತೆ ಮಾಡುವನು, ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಆಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೂ ಗೊತ್ತಾಗುವುದು. ಸೊ ಗಾಡ್ ವಾಂಟ್ಸ್ ಟು ನೋ ಹೀಸ್ ಪ್ಯಾರಾಮೀಟರ್ಸ್ ಆಫ್ ಜಡ್ಜ್ಮೆಂಟ್. ಪ್ರಿಯರೇ, ನಾವಿನೆಷ್ಟು ಆ ಪರಿಶುದ್ಧನಾದಂಥ ಮಹಾಪರಿಶುದ್ಧನಾದಂಥ ಆತನ ಮಕ್ಕಳಾಗಿ ಇರುವುದರಿಂದ ಪೇತ್ರನ ಪತ್ರಿಕೆಯಲ್ಲಿ ನಾವು ಮಾತು ನೋಡ್ತೇವೆ. ಕರ್ತನಾದಂಥ ಯೇಸು ಕ್ರಿಸ್ತನನ್ನ ಅಷ್ಟಾಗಿ ಆತುಕೊಂಡಿರುವಂತ ಪೇತ್ರನ ಹೇಳ್ತಾನೆ. ಆ ವಾಕ್ಯದಲ್ಲಿ ನಾವು ಕಾಣ್ತೇವೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕೆಂಬುದಾಗಿ. ಹಾಗೆ ನಾವು ನೋಡುವಾಗ ಆ 21ನೇ ವಚನದಲ್ಲಿ ಕೂಡ ನಾವು ಆ ಮಾತು ಕಾಣ್ತೇವೆ. ಯೆಜಬೇಲಳ ಒಂದು ಅಂತ್ಯ, ಅವರನ್ನ ನಾನು ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಈಗೋ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು, ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರಿಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಇಲ್ಲಿ ಅವಳ ಮಕ್ಕಳನ್ನು ಎಂಬುದಾಗಿ ಹೇಳುವಾಗ ಫುಟ್ ನೋಟ್ಸ್ ನಲ್ಲಿ ನಾವು ಕಾಣ್ತೇವೆ, ಅಥವಾ ಅವಳನ್ನು ಹಿಂಬಾಲಿಸುವವರನ್ನು, ಅಂದ್ರೆ ಯೆಜಬೇಲಿನ ಬೋಧನೆಯನ್ನು ಹಿಂಬಾಲಿಸುವವರು. ಏನು ಈ ಯೆಜಬೇಲಿನ ಬೋಧನೆ? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ಟೀಚಿಂಗ್ಸ್ ಆಫ್ ಯೆಜಬೇಲ್? ಯೆಜಬೇಲಳ ಆ ಬೋಧನೆ ಏನು ಎಂಬುದನ್ನು ನಾವು ನಂತರದ ವಚನಗಳು ನೋಡ್ತೇವೆ. ಆದ್ರೆ ಈಗ ನಾವು ಗಮನಿಸಿ ನೋಡುವಾಗ ಆಕೆಯನ್ನ ಬೀಳುವ ಹಾಗೆ ಮಾಡು. The judgment has been passed not only to Jezebel. ಹಳೆ ಒಡಂಬಡಿಕೆಯಲ್ಲಿ ಅಕ್ಷರಾರ್ಥವಾದ ಮಕ್ಕಳಿಗೆ ಆ ರೀತಿ ಸಂಭವಿಸಿದರೆ, ಹೊಸ ಒಡಂಬಡಿಕೆಯಲ್ಲಿ ಆಕೆಯ ಬೋಧೆಯನ್ನು ಅನುಸರಿಸುವಂಥವರು, ಆತ್ಮೀಕವಾಗಿ ಆಕೆಯ ಸಂಗತಿಗಳನ್ನ ಅನುಸರಿಸುವಂಥವ್ರಿಗೂ ಕೂಡ ಅದೇ ಒಂದು ಗತಿ ಆಗುತ್ತದೆ. ಯಾಕಂದ್ರೆ ಅಲ್ಲಿ ಒಂದು ಮಾತು, ದ ಅಟ್ರಿಬ್ಯೂಟ್ ಆಫ್ ಗಾಡ್, ದೇವರ ಒಂದು ಮಹತ್ತರ ಗುಣ ಅಲ್ಲಿ ಹೇಳಲ್ಪಟ್ಟಿದ್ದು ನಾವು ನೋಡ್ತೇವೆ. ದೇವರು ತನ್ನನ್ನು ತಾನು ಪ್ರಕಟಪಡಿಸ್ಕೊಳ್ತಾನೆ ಪ್ರಿಯರೇ. ಇನ್ ದ ವರ್ಡ್ ಆಫ್ ಗಾಡ್, ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ದ ಪ್ರೆಸೆನ್ಸ್ ಆಫ್ ಗಾಡ್, ದ ಪವರ್ ಆಫ್ ಗಾಡ್, ದ ಅಥಾರಿಟಿ ಆಫ್ ಗಾಡ್ ಈಸ್ ರಿವೀಲ್ಡ್ ಅಟ್ ಟೈಮ್ಸ್. ವಾಕ್ಯದ ಹಲವು ಹಂತಗಳಲ್ಲಿ ದೇವರ ದೈವತ್ವದ ಆ ಒಂದು ಪ್ರಭಾವದ ಇರುವಿಕೆ ನಮಗೆ ಗೋಚರವಾಗ್ತಾ ಇರ್ತದೆ. ಕರ್ತನಲ್ಲಿ ಪ್ರಿಯರೇ, ಅಲ್ಲಿ ಆತನ ಹೇಳುವುದೇನೆಂದ್ರೆ, ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು. ಇದು ಯೋಹಾನನು ಹೇಳಿದ್ದಲ್ಲ, ಇದು ಭಕ್ತನಾದ
ಅಪೊಸ್ತಲನಾದ ಯೋಹಾನನೇ ಹೇಳಿದ್ದಲ್ಲ, ಆದರೆ ದೇವರು ತಾನೇ ಹೇಳುವಂತ ಮಾತಲ್ಲಿ ಸೆಮಿಕೋಲನ್ ಇದೆ, ಕೊಲ್ಲುವೆನು ಎಂಬುದಾಗಿ. ಅವಳ ಸೆಮಿಕೋಲನ್ ಇದ್ದು ದೇವರು ತಾನೇ ತನ್ನನ್ನು ರಿವೀಲ್ ಮಾಡ್ಕೊಳ್ತದೆ. ಗಾಡ್ ಈಸ್ ಟ್ರೈಂಗ್ ಟು exhibit himself. God wants to ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ಳಬೇಕೆಂಬುದು ಅಂದ್ಕೊಳ್ತಿದ್ದಾನೆ. ಗಾಡ್ ವಾಂಟ್ಸ್ ಟು ಗಿವ್ ಹಿಸ್ ರೆವಲೇಷನ್ ಎಂಥವನೆಂಬುದಾಗಿ ಹೇಳುವಾಗ, ದೇವರು ಅಂತರೇಂದ್ರವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಇದನ್ನ ನಾವಿನ್ನು ಸ್ವಲ್ಪ ಗಮನಿಸಿ ನೋಡೋದಕ್ಕೆ ನಾವು ಮೊದಲನೇ ಸಮುವೇಲ ಗ್ರಂಥ 16ನೇ ಅಧ್ಯಾಯ 7ನೇ ವಚನವನ್ನು ಕೂಡ ನಾವು ಧ್ಯಾನಿಸಿಕೊಳ್ಳುವ. ಮೊದಲನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ 7ನೇ ವಚನ. ಮೊದಲನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ 7ನೇ ವಚನ. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಮನುಷ್ಯರು ಹೊರಗಿನ ತೋರಿಕೆಯನ್ನು ನೋಡಿ ಆ ಮನುಷ್ಯರನ್ನ ಗೌರವಿಸ್ತಾರೆ ಅಥವಾ ಗುರುತಿಸ್ತಾರೆ. ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ ಇಂಗ್ಲಿಷ್ನಲ್ಲಿ, ಅಪರೆಲ್ ಆಫ್ಟ್ ಪ್ರೊಕ್ಲೇಮ್ಸ್ ದ ಮ್ಯಾನ್ ಅಂತ. ಅಂದ್ರೆ ಡ್ರೆಸ್ ಕೋಡ್, ಡ್ರೆಸ್ ಅಂಡ್ ಅಡ್ರೆಸ್, ಆತನ ಡ್ರೆಸ್ ಅನ್ನು ನೋಡಿ ಅವರನ್ನ ಇಂತಿಂಥವ್ರು ಎಂಬುದಾಗಿ ಗುರುತಿಸುವುದು ಕಾಣ್ತೇನೆ. ನಾನು ನನ್ನ ಟೀಚಿಂಗ್ ಪ್ರೊಫೆಷನ್ 42 years ಹೆಚ್ಚು ಕಮ್ಮಿ ನನ್ನ ಜೀವನದ ನನ್ನ ಪ್ರೊಫೆಷನ್ನಲ್ಲಿ ನಾನು ಪ್ರೊಫೆಸರ್ ಆಗಿದ್ದಾಗ ಪ್ಯಾರಾಮಿಲಿಟರಿ ಫೋರ್ಸ್ NCC ನಲ್ಲಿ ಕೂಡ 25 ವರ್ಷ ನಾನು NCC ಆಫೀಸರ್ ಆಗಿ ನಾನು ಅಲ್ಲಿ ಕಾರ್ಯ ಮಾಡಬೇಕಾಗಿತ್ತು. ಆಗ ನನಗೆ ಯೂನಿಫಾರ್ಮ್ ಕೂಡ, ಡ್ರೆಸ್ ಕೋಡ್. ಶನಿವಾರ ಮಾತ್ರ ಆ ಯೂನಿಫಾರ್ಮ್ ಹಾಕ್ಕೊಂಡು ನನ್ನ ಕೆಡೆಟ್ಸ್ಗೆ ನಾನು NCC ಟ್ರೈನಿಂಗ್ನಲ್ಲಿ, ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಪೊಲೀಸ್ ಟ್ರೈನಿಂಗ್ ಹೆಚ್ಚು ಕಮ್ಮಿ, ಅಷ್ಟರ ಮಟ್ಟಿಗೆ ಅವರಿಗೆ ಟ್ರೈನಿಂಗ್ ಕೊಡುವಾಗ ರೈಫಲ್ಸ್ LMG, SLR, ಸ್ಟೆನ್ ಮೆಷಿನ್ ಕಾರ್ಬಿನ್ ಮತ್ತು ಫೈರ್ ಫೈಟಿಂಗ್ ಇಂಥವೆಲ್ಲ ವೇರಿಯಸ್ ಸಬ್ಜೆಕ್ಟ್ಸ್ ಬಗ್ಗೆ ಮಿಲಿಟರಿ ಪರ್ಸನ್ಸ್ ಬಂದು ಅವರಿಗೆ ಟೀಚ್ ಮಾಡುವಾಗ ನಾನು ಅವರೆಲ್ಲರನ್ನು ಕೂಡ ಉಸ್ತುವಾರಿ ನೋಡ್ಕೊಳ್ಬೇಕಾಗಿತ್ತು ಆಸ್ ಎ ಕಮಾಂಡರ್ ಆಫ್ 4x4 ಕಂಪನಿ ಅಂತ. ಆ ಡ್ರೆಸ್ಸನ್ನು ನೋಡುವಾಗ ಇದು ಇವರು ಅಂತ ಗುರುತಿಸ್ತಾರೆ. ಇದು ಮನುಷ್ಯರ ಒಂದು ದೃಷ್ಟಿಕೋನ, ಇದು ಮನುಷ್ಯರ ಒಂದು ಯೋಚನೆ. ಆದರೆ ಸಹೋದರಿ ಚೆನ್ನಾಗಿ ಓದಿದ್ರು, ದೇವರು ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲ. ಕೆಲವರು ಒಂದು ವೇಳೆ ಯಾವುದೇ ರೀತಿಯ ಆಡಂಬರಕರವಾಗಿರುವಂತಹ ವಸ್ತ್ರಗಳು ಹಾಕಿಕೊಂಡಿರುವುದಿಲ್ಲ, ಆದರೆ ಅವರ ಆಂತರ್ಯದಲ್ಲಿ, ಅವರ ಅಂತರಾಳದಲ್ಲಿ ಕ್ರಿಸ್ತನ ಮಹತ್ತರವಾದ ಪ್ರಕಾಶಮಾನದ ಸ್ವಾರ್ಥ ಅವರಿಗೆ ಸಾರಲ್ಪಟ್ಟು ಅವರು ಕ್ರಿಸ್ತ ನಂಬಿಕೆಯಲ್ಲಿ ಉತ್ತಮವಾದ ಆತ್ಮೀಯ ಜೀವನವನ್ನ ಜೀವಿಸುವಂತವರಾಗಿರ್ತಾರೆ. ಅವರು ದೊಡ್ಡ ಬಿಸ್ನೆಸ್ ಮೆನ್ ಆಗಿರಲ್ಲ, ಅಥವಾ ಅವರು ದೊಡ್ಡ ದೊಡ್ಡ ವಾಹನಗಳಲ್ಲಿ ಓಡಾಡುವಂತವರಾಗಿರಲ್ಲ. ಐಟನರಿ ಪ್ರೀಚರ್ಸ್ ತರ ಎಲ್ಲೋ ಸ್ವಲ್ಪ ದೂರ ಸೈಕಲ್ ಹಾಕೊಂಡು ಹೋಗಿ ಹಳ್ಳಿಗಳಲ್ಲಿ ಸೇವೆ ಮಾಡಿಕೊಂಡು ರಿಟರ್ನ್ ಬಂದು ಏನೋ ಒಪ್ಪತ್ತು ಊಟ ಮಾಡುವಂತ ಸಾಮಾನ್ಯವಾದ ವ್ಯಕ್ತಿಯರು ಕೂಡ ಇರ್ತಾರೆ. ಆದರೆ ದೇವರು ದೃಷ್ಟಿಸುವಾಗ ಆತನ ಹೃದಯಗಳನ್ನು ಪರೀಕ್ಷಿಸುವಂಥವ್ನು. ಈ ಮಾತು ಯಾಕೆ? ತನ್ನನ್ನು ತಾನು ಕರ್ತನಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಪಡಿಸಿಕೊಂಡನೆಂಬುದಾಗಿ ಹೇಳುವಾಗ ಆ ಕಾಲಘಟ್ಟ ಅಂತದ್ದಾಗಿತ್ತು. ಟೈಮ್ ಲೈನ್ ಆಫ್ ದ ಮೆಸೇಜ್, ಇದರ ಸಂಬಂಧಿಸಿದಂತೆ ಮತ್ತೊಂದು ಸಂದರ್ಭದ ಒಂದು ಸಂದೇಶವನ್ನು ನಾನು ತಗೊಳ್ತೇನೆ. ಎಫೆಸ ಸಭೆ, ಸ್ಮುರ್ನ ಸಭೆ, ಪೆರ್ಗಮ ಸಭೆ, ಥುವತೈರ ಸಭೆಯ ಈ ಕಾಲಘಟ್ಟಗಳು ಎಂಥವು, ಆ ಕಾಲಘಟ್ಟದಲ್ಲಿ ನಡೆದು ಹೋಗಿರ್ತಕ್ಕಂಥ ಆ ಒಂದು ಬೋಧನೆಗಳು ಹೇಗಿದ್ದವು, ಅದಕ್ಕೋಸ್ಕರವಾಗಿ ಕರ್ತನಾಂತ ಯೇಸು ಕ್ರಿಸ್ತನು ಯೋಹಾನನ ಮೂಲಕವಾಗಿ ಸಭೆಗಳನ್ನು ಎಚ್ಚರಿಸುವುದಕ್ಕೆ, ಸಭೆಗಳನ್ನು ಬಲಪಡಿಸುವುದಕ್ಕೆ, ಸಭೆಯಲ್ಲಿರುವ ವಿಶ್ವಾಸಿಗಳನ್ನು ಸ್ಥಿರಪಡಿಸುವುದಕ್ಕೆ ದೇವರು ತಾನೇ ಯೋಹಾನನ ಮೂಲಕವಾಗಿ
ಹೇಗೆ ಬಲಪಡಿಸ್ತಿದ್ದನೆಂಬುದನ್ನ ನಾವು ಆಯಾ ಸಂದರ್ಭಗಳಲ್ಲಿ ಕರ್ತನ ನಡೆಸಿರೋ ಮೇರೆಗೆ ನಾವು ಮುಂದಕ್ಕೆ ಹೋಗ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವಿಷ್ಟು ಮಾತ್ರವಲ್ಲ, ಇನ್ನು ನಾವು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ ಇನ್ನು ಮುಂದಕ್ಕೆ ಹೋಗ್ತಾ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವ ದೇವರು, ಅಷ್ಟು ಮಾತ್ರವಲ್ಲ 24ನೇ ವಚನ ಓದಿ ಸಿಸ್ಟರ್. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 24ನೇ ವಚನ. ಆದರೆ ದುರ್ಧೈರ್ಯದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆ ಎಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿದೆಯೋ ಅವಲಂಬಿಸಿದೆಯೋ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಸಾಕು. ಫಸ್ಟ್ 24ನೇ ವಚನದಲ್ಲಿರುವಂತ ಒಂದು ಪದವನ್ನ ನಾವು ಚೆನ್ನಾಗಿ ಇವತ್ತು ಧ್ಯಾನಿಸಲೇಬೇಕು. ಯಾಕಂದ್ರೆ ನಮ್ಮ ಬೈಬಲ್ ಸ್ಟಡಿಯ ಉದ್ದೇಶ ಏನಂದ್ರೆ, ದ ವೆರಿ ಪರ್ಪಸ್ ಆಫ್ ದ ಸ್ಟಡಿ ಆಫ್ ದ ರೆವಲ್ಯೂಷನ್, ಬೈಬಲ್ ಸ್ಟಡಿಯ ಮುಖ್ಯ ಉದ್ದೇಶ ಏನಂದ್ರೆ, 7 ಸಭೆಗಳಿಗೆ ಸಂದೇಶದ ಮುಖ್ಯ ಉದ್ದೇಶ ಏನಂದ್ರೆ, ಒಬ್ಬ ಸಾಮಾನ್ಯ ಸಹೋದರ ಸಹೋದರಿ, ಒಬ್ಬ ವಿಶ್ವಾಸಿ ವಾಕ್ಯವನ್ನು ಓದಿದಾಗ ಆ ವಾಕ್ಯದ ಬೆಳಕಿನಲ್ಲಿರುವ ಸಂದೇಶ, ಆ ವಾಕ್ಯವು ಅವರಿಗೆ ಮಾತಾಡಬೇಕು. ವಾಕ್ಯವನ್ನು ಹಿಡಿದು ನಾವು ಬೋಧಿಸುವ ಬೋಧನೆ ಆಗಿ ಅಲ್ಲ, ವಾಕ್ಯವೇ ಅವರಿಗೆ ಬೋಧಿಸಬೇಕು. ಅಂದ್ರೆ ವಾಕ್ಯವು ಗ್ರಹಿಸಲ್ಪಡಬೇಕು, ವಾಕ್ಯವು ಅರ್ಥ ಆಗಬೇಕು. ಮತ್ತೊಮ್ಮೆ ಆ ವಾಕ್ಯವನ್ನು ಓದಿದಾಗ ಆ ವಾಕ್ಯದ ವಿವರಣೆಯು, ಅದರ ಚಿತ್ರಣವು ಅದು ಮನಸ್ಸಿಗೆ ಬಂದು ಆ ವಾಕ್ಯ ಭಾಗ, ಇದರ ಅರ್ಥ ಹೀಗಿದೆ ಎಂಬುದನ್ನು ನೆನಪು ಮಾಡಿಕೊಂಡು ಆತ್ಮೀಯವಾಗಿ ನಾವು ಅಭಿವೃದ್ಧಿ ಹೊಂದಬೇಕು. ಕರ್ತನಲ್ಲಿ ಪ್ರಿಯರೇ, ಕನ್ನಡ ಬೈಬಲ್ನಲ್ಲಿ ನಮಗೆ ಅಗಾಧವಾದ ಬೋಧೆ ಎಂಬುದಾಗಿ ಬರೆಯಲ್ಪಟ್ಟಿದ್ದನ್ನ ನಾವಲ್ಲಿ ಕಾಣ್ತೇವೆ. ಇಟ್ ಈಸ್ ರಿಟನ್ ಆಸ್ 24ನೇ ವಚನದಲ್ಲಿ, ಅಗಾಧ ಬೋಧೆ ಎಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತರಾದ ದುರ್ಬೋಧನೆಯು. ವಾಟ್ ಈಸ್ ದಿಸ್ ಅಗಾಧ ಬೋಧೆ? ನಾನು ಇದರ ಬಗ್ಗೆ ಒಂದಷ್ಟು ಗ್ರಂಥಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ನನಗೆ ಅರ್ಥ ವಿವರಿಸೋದಕ್ಕೆ ಈ ಪದ ಸಾಕಾಗ್ಲಿಲ್ಲ. ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನಾನು ನೋಡಿದೆ. ಆ ಟ್ರಾನ್ಸ್ಲೇಷನ್ ಅಲ್ಲಿ ನೋಡಿದಾಗ ಅದು ನಿಗೂಢವಾದ ಬೋಧೆ ಅಂತ ಇನ್ನೊಂದು ಭಾಷೆಯಲ್ಲಿತ್ತು. ಅದು ನನಗೆ ಸೂಕ್ತ ಅನಿಸ್ತಿರ್ಲಿಲ್ಲ. ಆದ್ದರಿಂದ ಇದರನ್ನ ಇನ್ನೂ ಅರ್ಥ ತೆಗಿಬೇಕು ಅಂದಾಗ ಗ್ರೀಕು ಒರಿಜಿನಲ್ ಭಾಷೆಯಲ್ಲಿರುವಂತ ಉಪಯೋಗಿಸಲ್ಪಟ್ಟಂತ ಪದ ಯಾವುದೆಂಬುದಾಗಿ ಹೇಳುವಾಗ ಟಬೇಟಿಯಾ ಟೌ ಸೆಟಾನಾ, ಬ್ಯಾಟಿಯಾ ಅಂದರೆ ದ ಬಾಟಮ್ ಮೋಸ್ಟ್, ಅಂದ್ರೆ ಅಗಾಧ, ಅತ್ಯಂತ ಆಳವಾದ ಗುಂಡಿ, ಅಂದ್ರೆ ಅತ್ಯಂತ ಆಳವಾದ ಒಂದು ಗುಂಡಿಯ ಅಥವಾ ಕಂದಕದ ಆ ಒಂದು ಡೊಂಗುರದ, ಅಂದ್ರೆ ಅಬಿಸ್, ಅದರ ಒಂದು ಬೋಧನೆಯನ್ನ, ಆ ಸೈತಾನನ ಆ ಒಂದು ಬೋಧನೆಯನ್ನ ಇಂಗ್ಲಿಷ್ ಬೈಬಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಹತ್ರ ಬರುವಂತಹದ್ದು ಡೀಪರ್ ಆಸ್ಪೆಕ್ಟ್ಸ್ ಆಫ್ ಸ್ಯಾಟನ್, ಸೈತಾನನ ಆಳವಾದಂತಹ ಬೋಧನೆಗಳು ಎಂಬುದಾಗಿ. ಆದರೆ ಈ ಸಂದರ್ಭವನ್ನ ನಾವು ಗಮನಿಸಿ ನೋಡುವಾಗ ಈ ಸೈತಾನನ ಆಳವಾದ ಬೋಧನೆಗಳು, ಮಾಟ ಮಂತ್ರವಿದ್ಯೆ, ಅದನ್ನು ಇಂಗ್ಲಿಷ್ ಭಾಷೆಯಲ್ಲಿ ನೆಕ್ರೋಮ್ಯಾನ್ಸಿ ಎಂಬ ಪದವನ್ನು ಉಪಯೋಗಿಸ್ತಾರೆ. ಆಸ್ ಐ ಆಮ್ ಎ ಪ್ರೊಫೆಸರ್, ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬದೇ ಇದ್ದಾಗ, ಆಸ್ ಐ ವಾಸ್ ಅನ್ ಅನ್ಬಿಲೀವರ್, ನನ್ನ 25ನೇ ವರ್ಷದಲ್ಲಿ ಈ MA ಇಂಗ್ಲಿಷ್ ಸ್ಟಡಿ ಮಾಡುವಾಗ ಎಲ್ಲವೂ ಕೂಡ ಈ ಬೈಬಲ್ ಸಂಬಂಧಪಟ್ಟಂತ ಸ್ಟೋರೀಸು ನಾವು ಸ್ಟಡಿ ಮಾಡ್ತಾ ಇದ್ವು. ಒಬ್ಬರು ಪ್ರೊಫೆಸರ್ VS ಸೇತುರಾಮನ್ ಅಂತ ಇದ್ರು. he was an old man at that time, retired person. ಆತ he is a Tamilian Brahmin, ಆದರೆ ಇಟ್ ಸೀಮ್ಸ್ he is a secret ಬಿಲೀವರ್ ಅಂತ ಕಾಣಿಸುತ್ತೆ. ಬಿಬ್ಲಿಕಲ್ ಥಾಟ್ಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು. ನಾನು ಅಮೆರಿಕನ್ ಲಿಟ್ರೇಚರ್ನ ಸ್ಪೆಷಲೈಸೇಷನ್ ತಗೊಳ್ತೀನಿ ಅಂದ್ರೆ ಅವರು, ಶಿವಪ್ರಸಾದ್, ಯು ಡೋಂಟ್ ಟೇಕ್ ದಟ್,
You go to the translation and see how many languages Bible has been translated and how many types of English Bibles ಅಂತ ಒಂದು ಪ್ರಿನ್ಸಿಪಲ್ಸ್ ಆಫ್ ಟ್ರಾನ್ಸ್ಲೇಷನ್ ಅನ್ನೋ ಬುಕ್ಕಿನ ಕಡೆಗೆ ನನ್ನ ಗಮನನ ಸಾರುವುದಕ್ಕೆ ದೇವರನ್ನ ಅವರು ಉಪಯೋಗಿಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಮಧ್ಯಯುಗದ ಥಿಯಾಲಜಿ ಏನಿತ್ತು, ಥಿಯೋ ಅಂದ್ರೆ ಗಾಡ್, ಲಜಿಸ್ ಅಂದ್ರೆ ವರ್ಡ್ ಅಂತ. ಆ ಕಾಲಘಟ್ಟದಲ್ಲಿ ಯಾರ್ಯಾರು ಪ್ರಭಾವ ಲಿಟ್ರೇಚರ್ ಮೇಲೆ ಏನೇನಿತ್ತು, ಕ್ಷಮಿಸಿ ನಾನು ಸ್ವಲ್ಪ ಈ ಗ್ರೀಕು ಮತ್ತು ಈ ಒರಿಜಿನಲ್ ಮೂಲ ಭಾಷೆಯಲ್ಲಿರುವ ಆ ಗ್ರಾಂಥಿಕ ಪದಗಳು ಇನ್ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಲೇಷನ್ ಅವು ಕರೆಕ್ಟ್ ಆಗಿ ಇರ್ತವೆ, ಆದ್ರೆ ಸ್ವಲ್ಪ ಮಟ್ಟಿಗೆ ಅದರ ಇನ್ ಡೆಪ್ತ್, ದ ಡೆನ್ಸಿಟಿ ಆಫ್ ದ ವರ್ಡ್, ಆ ಪದದ ಸಂಪೂರ್ಣ ಅರ್ಥ ನಾವು ಕ್ಯಾಚ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಡಿಗ್ ಟು ಗೆಟ್ ದ ಕ್ರೀಮ್ ಆಫ್ ದ ವರ್ಡ್. ಆ ಪದದ ಆಳಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಬೋಧೆ ಒಂದು ಆತ್ಮನನ್ನ ನರಕಕ್ಕೆ ಕರ್ಕೊಂಡು ಹೋಗುವಂತ ಬೋಧೆ. ಇದರ ಕುರಿತು ನಾವು ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ರೆಫರೆನ್ಸ್ ಕಾಣ್ತೀವಿ. ದಯಮಾಡಿ ನೋಡ್ರಿ, ಆಕ್ಟ್ಸ್ ಚಾಪ್ಟರ್ 19 ವರ್ಸ್ 13. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 13ನೇ ವಚನ. ದೆವ್ವ ಬಿಡಿಸುವವರನ್ನು ಓದಮ್ಮ, ಓದಿ ಸಿಸ್ಟರ್. ದೆವ್ವ ಬಿಡಿಸುವವರೆನ್ನಿಸಿಕೊಂಡು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ನೇಕವನೆಂಬ ಒಬ್ಬ ಯಹೂದ್ಯನು 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಈ ಸಂಗತಿಯು ಎಫೆಸದಲ್ಲಿ ವಾಸವಾಗಿತ್ತು. ಸಾಕು ಸಿಸ್ಟರ್. ಮತ್ತೆ ನಾವು 19ನೇ ವಚನದಲ್ಲಿ ನೋಡುವಾಗ, ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ರು. ಆ ಮಾಟ ಮಂತ್ರ ಇದನ್ನ ಆ ಕಾಲದಲ್ಲಿ ತಪ್ಪಿಸಿಕೊಂಡ್ರು, ಆ ಬೋಧೆಯಿಂದ ಹೊರಗೆ ಬಂದ್ರು. ಕರ್ತನಾದ ಯೇಸು ಕ್ರಿಸ್ತನು ಅವರನ್ನೂ ಗುರುತಿಸಿದ್ದಾನೆ ಪ್ರಿಯರೇ. ಅದಕ್ಕೆ ಈ ವಚನ ಹೇಳಲ್ಪಟ್ಟಿರೋದು. ತುವತೈರ ಸಭೆಯಲ್ಲಿ ಏನೆಂಬುದಾಗಿ ಹೇಳುವಾಗ, ತುವತೈರದಲ್ಲಿ ಇರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆ ಎಂದು ಹೇಳಿಸಿಕೊಂಡಿರುವ ಸೈತಾನದಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದು ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ನಾನು ಹೇಳ್ತೇನೆ. ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ಸಚ್ ಎ ಮೈನ್ಯೂಟ್ ಥಿಂಗ್. ನಾವು ಅಂದ್ಕೋಬಹುದು, ದೇವ್ರೆ ನಾನಿಷ್ಟು ನಿಷ್ಠೆಯಾಗಿ ನಿನ್ನ ಬಳಿಯಲ್ಲಿ ನಡ್ಕೊಳ್ತಾ ಇದ್ದೀನಲ್ಲ, ಆದ್ರೆ ನನ್ಗೆ ಯಾಕೆ ಒಂದು ಶ್ರಮೆ ಅಥವಾ ನನ್ಗೆ ಯಾಕೆ ಒಂದು ಕಷ್ಟ ಅಂತ ಅಂದ್ಕೊಳ್ತಿರ್ಬೋದು. ಹಬಕ್ಕೂಕ ಹಾಗೆ ಪ್ರಶ್ನೆ ಮಾಡ್ತಾನೆ, ಮತ್ತು ಅದೇ ರೀತಿ ಯೆರೆಮೀಯನು ಪ್ರಶ್ನೆ ಮಾಡ್ತಾನೆ. ಆದ್ರೆ ದೇವರು ಪ್ರತ್ಯುತ್ತರ ಅದಕ್ಕೆಲ್ಲ ಏನು ಗೊತ್ತೇ, ನಾನು ನಿಮ್ಮನ್ನು ನಡೆಸ್ತೇನೆ, ಐ ವಿಲ್ ಲೀಡ್ ಯು. ಪೌಲನು ಪ್ರಶ್ನೆ ಕೇಳ್ತಾನೆ. ಪೌಲನು ಸ್ವಸ್ಥತೆಗೋಸ್ಕರವಾಗಿ 3 ಸಾರಿ ಬೇಡ್ಕೊಳ್ತಾನೆ. ಗಾಡ್ಸ್ ಆನ್ಸರ್, ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಟು ಯು. ನನ್ನ ಕೃಪೆ ನಿನಗೆ ಸಾಕು. ದೇಹದಲ್ಲಿ ಎಷ್ಟೋ ಏರುಪೇರುಗಳಿರ್ಬೋದು. ಇದು ಕ್ಷಣಿಕವಾಗುವ ದೇಹ, ಇದು ಮಾಯವಾಗುವ ದೇಹ. ರೆಪ್ಪೆ ಬಡಿಯಷ್ಟೊಳಗಾಗಿ ಈ ದೇಹ ಇದು ಮಾರ್ಪಾಟು ಹೊಂದುತ್ತದೆ. ಮಧ್ಯಾಕಾಶದಲ್ಲಿ ನಮ್ಮ ಕರ್ತನನ್ನು ನಾವು ಸಂಧಿಸುವಾಗ, ಮೇಘಗಳೊಂದಿಗೆ ಆತನು ಬರುವಾಗ, ಆ ರಹಸ್ಯ ಬರೋಣದಲ್ಲಿ ನಾವು ಎತ್ತಲ್ಪಡ್ತೇವೆ ಪ್ರಿಯರೇ, ಆ ಗುಂಪಿನವರು ನಾವು. ಆದರೂ ಈ ದೇಹಕ್ಕೆ ಏನಾದರೂ ಕರ್ತನು ನಾವು ಕೇಳುವುದಕ್ಕಿಂತಲೂ ನಾವು ಬೇಡುವುದಕ್ಕಿಂತಲೂ ಹೆಚ್ಚಾಗಿ ನೀಡುವವನು. He is the supreme God, great God who can lead us. ಪ್ರಿಯ ದೈವ ಜನರೇ, ಕರ್ತನಾಂತ ಯೇಸು ಕ್ರಿಸ್ತನು ಅಪೊಸ್ತಲ ಕೃತ್ಯ 19ನೇ 23ನೇ ವಚನದಲ್ಲಿ ಮತ್ತು ಸೈತಾನನ ತಂತ್ರಗಳಿರುವಂತಹ ಬೋಧನೆಯನ್ನ
ಆ ತಿಳಿಯದಲು ಮತ್ತು ಅನುಸರಿಸದಲು ಇರುವಂತವರಿದ್ದಾರೆ. ಸೊ ದ ಗಾಡ್ ಇಸ್ ನಾಟ್ ಅಕ್ಯೂಸಿಂಗ್ ದ ಚರ್ಚ್. ಸಭೆಯನ್ನು ದೇವರಲ್ಲಿ ದೂಷಿಸ್ತಿಲ್ಲ, ಆದರೆ ಸಭೆಯಲ್ಲಿ ಇರುವ ಎಲ್ಲರನ್ನೂ ದೂಷಿಸ್ತಿಲ್ಲ. ಸಭೆಯಲ್ಲಿ ಕೆಲವರು ಆ ಬೋಧನೆಯನ್ನು ಅನುಸರಿಸದೇ ಇರೋರಿದ್ದಾರಲ್ಲ, ಅವರ ವಿಷಯದಲ್ಲಿ ದೇವರು ಹೇಳುವುದೇನೆಂದರೆ, ಆತನು ಒಂದು ಮಾತನ್ನ, ಆತನಿಗೆ ವಾಗ್ದಾನವನ್ನ ಕೊಡುವಂಥದ್ದೇನೆಂದ್ರೆ, ನೋಡಿ 25ನೇ ವಚನ, ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಅಂದರೆ ನಿಮಗಿರುವ ಬೋಧನೆಯನ್ನು, ಆ ಬೋಧನೆ ಬೇಡ, ಈ ಬೋಧನೆಯನ್ನು ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ವಾಕ್ಯವನ್ನ ಅನುಸರಿಸುವುದರಲ್ಲಿ, ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತಹ ಜೀವವುಳ್ಳ ದೇವರ ಸಭೆಯಲ್ಲಿ ಅಂಗಗಳಾಗಿ ಆತನ ಸನ್ನಿಧಿಯಲ್ಲಿರುವಂತಹ ನಮಗೆ ಈ ಒಂದು ವಾಕ್ಯವೇ, ಇದು ವೇದವಾಕ್ಯ, ಸತ್ಯವೇದದ ವಾಕ್ಯ. ಇದನ್ನು ನಾವು ಸದಾ ಧ್ಯಾನಿಸುತ್ತಾ, ಪ್ರಾರ್ಥಿಸುತ್ತಾ, ದೇವರಿಗೆ ಸ್ತೋತ್ರ ಮಾಡುತ್ತಾ, ಆರಾಧಿಸುತ್ತಾ, ಆತನನ್ನು ಮಹಿಮೆಪಡಿಸುತ್ತಾ, ನಮ್ಮ ಜೀವನದ ಮೂಲಕವಾಗಿ ನಮ್ಮ ಜೀವನವೇ ಸ್ವಾರ್ಥ ಆಗುವ ರೀತಿಯಲ್ಲಿ ಜೀವಿಸಬೇಕು ಪ್ರಿಯರೇ. ಅಗಾಧ ಬೋಧನೆಯನ್ನು ಆತ ಈ ಒಂದು ಸ್ಯಾಟನಿಕ್ ಡೀಪರ್ ಸೀಕ್ರೆಟ್ ಥಾಟ್ಸ್, ಮತ್ತೊಂದು ಸಂದರ್ಭ ಟೈಮ್ ಲೈನ್ ಆಫ್ ದಿ ಮೆಸೇಜಸ್ ಆಫ್ ಆಲ್ ದಿ ಚರ್ಚಸ್ ಎಂಬುದನ್ನು ತೆಗೆದುಕೊಳ್ಳುವಾಗ ಆಯಾ ಕಾಲದಲ್ಲಿ ಬಂದಿರುವಂತಹ ದುರ್ಬೋಧನೆಗಳ ಕುರಿತು ನಾವು ಧ್ಯಾನ ಮಾಡುವವರಿದ್ದೇವೆ. ಈ ತುಯತೈರ ಸಭೆ ಅಂದರೆ ಜಾರಿ ಹೋಗುವ ಸಭೆ. ಇಟ್ ಈಸ್ ದ ಎಂಟ್ರೆನ್ಸ್ ವಿಚ್ ಲೀಡ್ಸ್ ಟುವರ್ಡ್ಸ್ ದ ಪ್ಯಾಪಸಿ. ಅಂದ್ರೆ ರೋಮನ್ ಕಥೋಲಿಕ ಧರ್ಮಕ್ಕೆ ಹಾದು ಹೋಗೋದಕ್ಕೆ ಹತ್ತಿರವಾಗಿ ಹೋಗುವಂಥದ್ದು. 500ನೇ ಶತಮಾನದಿಂದ 1000 ವರ್ಷ ಇದೇ ಗುಂಗಿನಲ್ಲಿ ಏನು ಮೃತರಿಗೋಸ್ಕರ ಪ್ರಾರ್ಥನೆ ಮಾಡುವುದು ಮತ್ತು ಪರ್ಗೇಟರಿ ಅನ್ನೋದು, ಎಲ್ಲೋ ಒಂದು ಕಡೆ ಶುದ್ಧೀಕರಣ ಆಗುವ ಬೆಂಕಿಯೋಪಾದಿಯಲ್ಲಿ ಇರುವಂತಹದ್ದು, ಇಂಥ ಒಂದು ಸೈತಾನೀಯ ಸ್ಯಾಟನಿಕ್ ಟೀಚಿಂಗ್ಸ್ ನ ಅನ್ವಯಿಸದೇ ಇರುವಂತವ್ರು ಇದ್ದಾರೆ. ಅವರಿಗೆ ದೇವರು ನೀಡುವಂಥದ್ದು ಏನಂದ್ರೆ 26ನೇ ವಚನದಲ್ಲಿ, ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿರುವ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನ ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಕರ್ತನಲ್ಲಿ ಪ್ರಿಯರೇ, ಜಯಶಾಲಿಗಳಿಗೆ ವಾಗ್ದಾನ, ಜಡ್ಜ್ಮೆಂಟ್ ಫಾರ್ ದೋಸ್ ಹೂ ಡಿಸೊಬೇಡ್ ಗಾಡ್ ಅಂಡ್ ರಿವಾರ್ಡ್ ಫಾರ್ ದೋಸ್ who follow Christ. God is a very judicious God. He is not like the judging of the heathen world. ನನ್ನ ದೇವರು ಪರಲೋಕದ ತಂದೆ, ಆತ ಪರ್ಫೆಕ್ಟ್ ಆಗಿ ನ್ಯಾಯ ನಿರ್ಣಯ ಮಾಡುವವನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಪ್ರಯತ್ನವು ಹೃದಯಾಂತರಂಗದಿಂದ ಆತನಿಗಾಗಿ ನಾವು ಪಡುವ ತವಕ ಆ ಹೃದಯದಲ್ಲಿರುವುದನ್ನು ದೇವರು ಗುರುತಿಸ್ತಾನೆ ಪ್ರಿಯರೇ. ಒಂದು ವೇಳೆ ಬಲಹೀನತೆಗಳಿರ್ಬೋದು, ಮಾನಸಿಕ ಬಲಹೀನತೆ, ಒಂದು ವೇಳೆ ವಯೋಮಾನದ ದೃಷ್ಟಿಯಿಂದ ಬಲಹೀನತೆ ಇರ್ಬೋದು. ಕೆಲವರು ಹೇಳ್ತಿರ್ತಾರೆ, ನಾನು ಕೇಳಿಸ್ಕೊಳ್ತಿರ್ತೀನಿ. ಬಟ್ ಆ ಸಂದರ್ಭಗಳು ಅವರು ಕೆಲವು ಇದು ಮೊಣಕಾಲೂರೇ ಪ್ರಾರ್ಥನೆ ಮಾಡಬೇಕು. ವಯಸ್ಸಾಗಿದೆ, ಅವ್ರಿಗೆ ಮೊಣಕಾಲೂರಕ್ಕೆ ಆಗ್ತಾ ಇಲ್ಲ ಬ್ರದರ್ ಅನ್ನುವ ಇದು ಅವ್ರಿಗಿರಲ್ಲ. ನೀವು ಮೊಣಕಾಲೂರು ಒಳ್ಳೇದೇ, ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ ಯವನ ಕಾಲದಲ್ಲಿ. ಆದರೆ ವೃದ್ಧಾಪ್ಯದಲ್ಲಿರುವವರಿಗೆ ಆ ಒಂದು ಬಲವಂತವನ್ನು ನಾವು ಹೇಗೆ ಮಾಡ್ತೀವಿ? ಕರ್ತನಲ್ಲಿ ಪ್ರಿಯರೇ, ಆ ಸುಂಕದವನು, ಪರಿಸಯದವರು ಪ್ರಾರ್ಥನೆ ಮಾಡುವಾಗ ಸುಂಕದವರು ನಿಂತು ಪ್ರಾರ್ಥನೆ ಮಾಡ್ತಾನೆ. ಆದರೆ ಮುಖ್ಯ ಹೃದಯದಲ್ಲಿ ಆ ಪ್ರಾರ್ಥನಾ ಭಾವ, ಆ ಪ್ರಾರ್ಥನೆಯ ಮನೋಭಾವ, ಅಂತರಂಗದಲ್ಲಿ ಇನ್ ದ ಇನ್ನರ್ ಮೋಸ್ಟ್ ಪಾರ್ಟ್ಸ್ ಆಫ್ ದ ಹಾರ್ಟ್
ಏನು ಕನ್ವಿಕ್ಷನ್ ಇದೆ ಅದು ಬಹಳ ಮುಖ್ಯ. ಬಾಹ್ಯ ಆಚಾರಗಳು, ಬಾಹ್ಯ ಸಂಪ್ರದಾಯಗಳು ದೇವರು ಗಮನಿಸುವವನಲ್ಲ. ಅವರಿಗೆ ಕರ್ತನು ಹೇಳುವುದೇನೆಂದ್ರೆ, 1000 ವರ್ಷದ ತನ್ನ ಆಳ್ವಿಕೆಯಲ್ಲಿ ಆತನು ಜನಾಂಗಗಳ ಮೇಲೆ ಆಳುವಂತ ಒಂದು ಹುದ್ದೆಯನ್ನು ಕೊಡ್ತೇನೆ. ಯಾಕಂದ್ರೆ ದುರ್ಬೋಧನೆಯನ್ನ ಅನುಸರಿಸದೆ, ಅದನ್ನು ಅನುಮೋದಿಸದೆ, ತಿಳಿಯದೆ ಪ್ರತ್ಯೇಕವಾಗಿ ಕರ್ತನ ಪಕ್ಷದಲ್ಲಿ ನಿಂತರಲ್ಲ. ಈ ಪ್ರಶ್ನೆಯನ್ನ ನಮ್ಮನ್ನ ಹಾಕೊಳ್ಳುವಾಗ ಒಂದು ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಏನಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ನಕ್ಷತ್ರಗಳಾಗಿರ್ತೇವೆ ಎಂಬುದಾಗಿ. ನೋಡ್ರಿ, ಆ ವಿಷಯನ ನಾವು ಉದಯ ಸೂಚಕ ನಕ್ಷತ್ರ ಎಂಬುದಾಗಿರುವ ಪದ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಕಡೆ, ಹೊಸ ಒಡಂಬಡಿಕೆಯಲ್ಲಿ ಒಂದು ಕಡೆ ಇರೋದನ್ನ ನಾವು ಗುರುತಿಸಿಕೊಂಡು ಮುಗಿಸ್ಕೊಳ್ಳುವ ಪ್ರಯತ್ನ ಮಾಡೋಣ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದು ಉದಯ ಸೂಚಕ ನಕ್ಷತ್ರದ ಕುರಿತು ಒಂದು ಮಾತಿದೆ. ಮತ್ತು ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನ. ಮೊದಲು ಹಳೆ ಒಡಂಬಡಿಕೆಯಲ್ಲಿರುವ 24ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದೋಣ. ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನ. ಅರಣ್ಯಕಾಂಡ 24:17. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗ ಅಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ, ಇಸ್ರಾಯೇಲ್ಯರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಅವನು ಮೊಹಾಬ್ಯರ ಕೀಳಿ ಹಾಕಿದ್ದಾನೆ. ಸಾಕು ಸಿಸ್ಟರ್. ನಕ್ಷತ್ರ ಪ್ರಾಯದವನೊಬ್ಬನು ಕಾಣುತ್ತಿದ್ದಾನೆ. ಆ ನಕ್ಷತ್ರ ಕರ್ತನಾದ ಯೇಸು ಕ್ರಿಸ್ತನನ್ನ ಸೂಚಿಸುವಂತ ನಕ್ಷತ್ರ ಆಗಿತ್ತು. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 16ನೇ ವಚನ. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದ ವಂಶದ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯ ಮುಕ್ತಾಯದ ಪ್ರವಾದಿ ಮಲಾಖಿ ಒಂದು ಕಡೆ ಹೇಳ್ತಾರೆ, ಆತನು ಅರುಣೋದಯ ಕಿರಣಗಳನ್ನು ಮೂಡಿಸುವಂತ ಕ್ರಿಸ್ತನ್ ನಿಮ್ಮಲ್ಲಿ ಕಿರಣಗಳನ್ನು ಮೂಡಿಸುವನೆಂಬುದಾಗಿ. ಮಲಾಖಿ ಗ್ರಂಥ 4ನೇ ಅಧ್ಯಾಯ 2ನೇ ವಚನ. ಆದ ನಂತರ 400 ವರ್ಷಗಳ ಮೌನ ಕಾಲ. ಇರ್ಲಿ, ನಾವು ಆಲೋಚನೆ ಮಾಡುವಾಗ ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನೇ ಆತನ ಜೊತೆಯಲ್ಲಿ ನಮ್ಮನ್ನು ಹಿಡಿದುಕೊಳ್ತಾನೆ. ವಿ ಆರ್ ಗೋಯಿಂಗ್ ಟು ಬಿ ವಿತ್ ಹಿಮ್. ಹಾಗಾದ್ರೆ ಈ ಒಂದು ಸಂದೇಶ ಈಗಲೇ ಎಂಡ್ ಮಾಡಿದ್ರೆ ಇದು ಎಂಡಿಂಗ್, ತ್ವೇತರ ಸಭೆ ಎಂಡಿಂಗ್ ಪರ್ಫೆಕ್ಟ್ ಅನ್ಸ್ಕೊಳ್ಳಲ್ಲ. 1-2 ನಿಮಿಷ ಕಾಲಾವಕಾಶ ನಾನು ತಗೊಳ್ತೇನೆ. ಇದು ನಮಗೆ ಏನನ್ನ ಬೋಧಿಸುತ್ತೆ? ವಾಟ್ ಡಸ್ ಇಟ್ ಅಪ್ಲೈ? ನಾವು ಹೇಗೆ ಅಪ್ಲಿಕೇಶನ್ ಮಾಡ್ಕೋಬಹುದು ಇದನ್ನ? ನಮಗೆ ಹೇಗೆ ಅನ್ವಯಿಸ್ಕೊಳ್ಬಹುದು ಇದನ್ನ? ದಯಮಾಡಿ ನೋಡ್ರಿ, ಇದರಲ್ಲಿರುವ ಒಂದು ಸಾರ್ವತ್ರಿಕ ಸಭೆಗಿರುವಂತ ಸಂದೇಶ ಏನು? ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 3-4 ವಚನಗಳನ್ನು ನೋಡ್ರಿ. ಭಕ್ತನಾದಂತ ಪೌಲನು ಈ ಮಾತು ನಮಗೆ ಹೇಳಿದಾಗ ನಾವಿದನ್ನ ಅನುಸರಿಸಿಕೊಳ್ಬೇಕು. ದಿಸ್ ಈಸ್ ವಾಟ್ ವಿ ನೀಡ್ ಟು ಅಪ್ಲೈ ಆಫ್ಟರ್ ಲಿಸ್ನಿಂಗ್ ಟು ದ ಮೆಸೇಜ್ ಟುವರ್ಡ್ಸ್ ತ್ವತೈರ ಸಭೆ. ತ್ವತೈರ ಸಭೆಗೆ ಸಂದೇಶವನ್ನು ನೀಡಿದ ನಂತರ ನಾವು ನಮಗೆ ಅನುಸರಿಸಿಕೊಳ್ಳೋದಕ್ಕೆ, ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಕೆಲವು ಮಾತುಗಳನ್ನು ನಾವು ರೆಫರ್ ಮಾಡ್ಕೊಳ್ಳೋಣ. ಓದಿ ಸಿಸ್ಟರ್. ಇಬ್ರಿಯ 2ನೇ ಅಧ್ಯಾಯ 3-4 ವಚನಗಳು. ಅಂಕಲ್, ಇಬ್ರಿಯ 2ನೇ ಅಧ್ಯಾಯ 3 ಮತ್ತು 4 ವಚನಗಳು. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಆತನಿಂದ ಕೇಳಿದ್ದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು
ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಟ್ಟಿದ್ದನು. ನಿಮ್ಮ ವಾಯ್ಸ್ ಲೋ ಆಯಿತು, ಇರ್ಲಿ. ಇಷ್ಟು ದೊಡ್ಡ ರಕ್ಷಣೆಯನ್ನು ನಾವು ನಿರ್ಲಕ್ಷ್ಯ ಮಾಡ್ಕೊಳ್ತೀವ, ಅಲಕ್ಷ್ಯ ಮಾಡ್ತೀವ? ಕರ್ತನಲ್ಲಿ ಪ್ರಿಯರೇ, ನಾವು ರಕ್ಷಣೆ ಹೊಂದಿದ್ದೇವೆ, ನಾವಿನ್ನ ಸ್ವರ್ಗಕ್ಕೆ ಹೋಗ್ತೇವೆ, ನಾವು ಹೇಗಾದರೂ ಜೀವಿಸ್ಬೋದು ಅಂತ ಅಲಕ್ಷ್ಯ ಮಾಡುವುದಾದರೆ ಗಮನಿಸಿ, ದೇವರು, ಜೀವವುಳ್ಳಂತಹ ದೇವರು ತನ್ನ ಜೀವವುಳ್ಳ ಸಭೆಯಲ್ಲಿ ಆತನ ಎಲ್ಲವನ್ನು, ಹೃದಯವನ್ನು, ಅಂತರಿಂದ್ರಿಯವನ್ನು ಪರೀಕ್ಷಿಸುವ ದೇವರು, ರಿವಾರ್ಡ್ ಅಂಡ್ ಪನಿಷ್ಮೆಂಟ್ ನೀಡುವಂತ ದೇವರು ಹೇಳಿರುವಂತ ಒಂದು ಮಾತು. ಹಾಗಾದ್ರೆ ರಕ್ಷಣೆ ಹೊಂದಿದವರು ರಕ್ಷಣೆ ಹೊರಟು ಹೋಗುತ್ತಾ? ಅಲ್ಲ, ಅದು ಪ್ರಶ್ನೆ. ಆದರೆ ದ ಕ್ವಾಲಿಟಿ ಆಫ್ ಸ್ಯಾಲ್ವೇಷನ್, ನಿಜಕ್ಕೂ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾದರೆ ನಾವು ವಾಕ್ಯದಿಂದ ಕ್ರಮಪಡಿಸ್ಕೊಳ್ತಾ ಬರ್ತೇವೆ. ನಮ್ಮ ಒಂದು ರಕ್ಷಣೆಯು ನಿರ್ಲಕ್ಷ್ಯ ಮಾಡದ ಹಾಗೆ ನಾವು ನಿರಂತರ ಭಕ್ತಿಪೂರ್ವಕವಾದ ಜೀವನವನ್ನ ಜೀವಿಸಬೇಕು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ರಕ್ಷಣೆಯನ್ನು ತೆಗೆದು ಹಾಕುವುದಿಲ್ಲ. ರಕ್ಷಣೆ ಶಾಶ್ವತವಾದದ್ದು. ಆದರೆ ನಾವು ಗೊತ್ತಿದ್ದೂ ಕೂಡ ಪಾಪ ಮಾಡಿದರೆ ಗಾಡ್ ಮೇ ಫರ್ಗಿವ್, ದೇವರು ಕ್ಷಮಿಸಬಹುದು, ಬಟ್ ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಪಾಪ ಮಾಡಿರೋದ್ರ ಅದರ ಒಂದು ಪರಿಣಾಮಗಳನ್ನ ನಾವು ಅನುಭವಿಸಬೇಕಾಗುತ್ತೆ ಈ ಲೋಕದಲ್ಲಿರುವಾಗ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತಪ್ಪು ಮಾಡಿದಾಗ, ಅಪರಾಧ ಮಾಡಿದಾಗ ದೇವರು ಆತನನ್ನು ಕ್ಷಮಿಸಿದನು. ಆದರೆ ಅದರ ಒಂದು ಪರ್ಯವಸಾನವನ್ನು, ಅದರ ಒಂದು ದುಃಖವನ್ನು, ಅದರ ಒಂದು ಪರಿಣಾಮವನ್ನು ಆತನು ಅನುಭವಿಸಬೇಕಾಗಿತ್ತು. 51ನೇ ಕೀರ್ತನೆಯಲ್ಲಿ ಪಶ್ಚಾತ್ತಾಪ ಪಟ್ಟನು. ತನ್ನ ಹೃದಯವನ್ನೇ ಕರ್ತನಿಗೆ ಪಶ್ಚಾತ್ತಾಪದಿಂದ ಉಕ್ಕಿಸಿ ಹೇಳಿ, ಹಿಸ್ಸೋಪು ಗಿಡದಿಂದ ನನ್ನನ್ನು ತೊಳೆ, ಇನ್ನು ನಿನಗೆ ಯಾವ ಯಜ್ಞವು ನಾನು ಕೊಡಲ್ಲ. ದಟ್ ವಾಸ್ ದ ಕ್ವಾಲಿಟೇಟಿವ್ ರಿಪೆಂಟೆನ್ಸ್. ಪ್ರಿಯರೇ, ತಪ್ಪು ನಡೆದು ಹೋದರೆ, ತಪ್ಪು ಆಗಿ ಹೋದರೆ ಪಶ್ಚಾತ್ತಾಪ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಆತನು ವಿಜ್ಞಾಪನ ಕರ್ತನಾಗಿದ್ದಾನೆ. ವಿ ನೀಡ್ ಟು ಲರ್ನ್ ದಿಸ್ ಲೆಸನ್ ಫ್ರಮ್ ದ ಲೆಸನ್ಸ್ ದಟ್ ಗಾಡ್ ಹ್ಯಾಸ್ ಟಾಟ್ ಟು ದ ವೇರಿಯಸ್ ಅಸೆಂಬ್ಲೀಸ್. ಎರಡನೇದಾಗಿ ಇನ್ನೊಂದು ಸಂಗತಿ ನೋಡೋಣ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಅದೇ ಇಬ್ರಿಯ 3:12. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಸಾಕು ಸಿಸ್ಟರ್, ಸಾಕು. ಥ್ಯಾಂಕ್ ಯು. ಆ ಪದಗಳು ಎಷ್ಟು ಚೆನ್ನಾಗಿ ಉಪಯೋಗಿಸಲ್ಪಟ್ಟಿವೆ ಪ್ರಿಯರೇ. ನಾವು ಜೀವ ಸ್ವರೂಪದ ಯೇಸುವನ್ನು, ಕರ್ತನ ಯೇಸು ಕ್ರಿಸ್ತ ಬಿಟ್ಟು ಹೋಗುವಂತ ಕೆಟ್ಟ ಹೃದಯ, ಯಾರ ಮೇಲೋ ಬೇಸರಕ್ಕೆ ಬಿಟ್ಟು ಹೋಗುದು, ಯಾರನ್ನೋ ನೋಡಿ ಎಲ್ಲವನ್ನೂ ಯೇಸು ಕ್ರಿಸ್ತನ ಮೇಲೆ ಹಾಕೋದು. ಅವರವರು ಚೆನ್ನಾಗಿರುವಾಗ ಅವರು ದೇವರಿಗೆ ಸ್ತೋತ್ರ ಮಾಡಲ್ಲ, ಅವರವರು ಜಗಳ ಮಾಡಿಕೊಂಡಾಗ ಇನ್ನೂ ದೇವರನ್ನೇ ಕಾರಣ ಮಾಡ್ತಾರೆ. ಇದು ಮನುಷ್ಯರಲ್ಲಿರುವ ಗುಣ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದನ್ನು ಎಂದಿಗೂ ಕೂಡ ಆತ ಕ್ಷಮಿಸುವಂತನಲ್ಲ ಪ್ರಿಯರೇ. ಆದ್ದರಿಂದ ನಾವೊಂದು ಈ ಈ ಈ ಈ ಸಭೆಗಳಿಗಿರುವ ಸಂದೇಶಗಳ ಆ ತೀವ್ರತೆಯನ್ನು ನಾವು ಗಮನಿಸುವಾಗ, ಆ ಜಡ್ಜ್ಮೆಂಟ್ ಮತ್ತು ರಿವಾರ್ಡ್ ಅನ್ನು ನೋಡುವಾಗ, ವೇರ್ ಡು ವಿ ಸ್ಟ್ಯಾಂಡ್, ವೇರ್ ಡು ಐ ಸ್ಟ್ಯಾಂಡ್, ನಾನು ಎಲ್ಲಿ ನಿಲ್ಲುತ್ತೇನೆ ಈ ಮಾನದಂಡಗಳಿಗೆ? ಇನ್ನೊಂದು ವಚನವನ್ನು ನಾವು ಓದಿ ಮುಕ್ತಾಯ ಮಾಡಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಇಬ್ರಿಯ 6:4. ಇಬ್ರಿಯದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ನಾನೇ ಓದ್ತೀನಿ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು
ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಹಾ, ಇದರ ಅರ್ಥ ಏನು? ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೈಲ್, ದ ಲ್ಯಾಂಗ್ವೇಜ್. ಆ ಭಾಷಾ ಶೈಲಿಯಲ್ಲಿ ನೋಡ್ರಿ, ನೀವು ಭ್ರಷ್ಟರಾಗಬಾರದು ಅಂತ ಅರ್ಥ. ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಬಾರದು. ಮತ್ತು ಇಲ್ಲಿ ನಾವು ನೋಡುವಾಗ ಗಮನಿಸ್ತೇವೆ, ಪವಿತ್ರವಾತ್ಮನ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸ್ತಾ ನಾವು ಭ್ರಷ್ಟರಾದರೆ, ಇನ್ ಕೇಸ್ ಆದರೆ ತಿರುಗಿ ಮಾನಸಾಂತರ ಹೊಂದೋದು ಅಸಾಧ್ಯ. ಅದರಿಂದ ಪ್ರಿಯರೇ, ನಾವು ಎಚ್ಚರಗೊಳ್ಳೋಣ. ಕೊನೆಯದಾಗಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 4 ವಚನ ಓದ್ಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 4 ನಾನು ಓದ್ತೇನೆ. ಓದಿ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ, ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಸಾಕು ಸಿಸ್ಟರ್. ಐಕ್ಯತೆ, ಸಭೆಯಲ್ಲಿ ಐಕ್ಯತೆ, ಸಭೆಗಳ ನಡುವೆ ಐಕ್ಯತೆ, ವಿಶ್ವಾಸಿ ನಡುವೆ ಐಕ್ಯತೆ, ಇದು ಪವಿತ್ರಾತ್ಮನೇ ನಮಗೆ ಅನುಗ್ರಹಿಸಿದ್ದಾನೆ. ಪ್ರಿಯರೇ, ಈ ಐಕ್ಯತೆಯನ್ನು ಕಾಪಾಡಿಕೊಳ್ಳುತ್ತಾ ನಾವು ಜೀವ ಇಲ್ಲ ಕಲ್ಲುಗಳಾಗಿ ಆತ್ಮ ಸಂಬಂಧವಾದ ಮಂದಿರವಾಗಿ ಕಟ್ಟಲ್ಪಡ್ಲಿಕ್ಕೆ ಆಗುವಂತೆ ದೇವರ ಆತ್ಮನು ತಾನೇ ಸಹಾಯ ಮಾಡಲಿ. ತ್ವಯತೈರ ಸಭೆಯ ಸಂದೇಶಗಳು ಇದರೊಂದಿಗೆ, ಈ ದಿನದ ಸಂದೇಶದೊಂದಿಗೆ ಮುಕ್ತಾಯವಾಯಿತು.